ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಮುಂಬೈಯಿಂದ ಸಾಕ್ಷಾತ್ ಆ ಪರಶಿವನ ದರ್ಶನ ಮಾಡೋಕೆ ತ್ರಂಬಕೇಶ್ವರಕ್ಕೆ ಹೊರಟಿದ್ದೀವಿ. ಆದರೆ ಜರ್ನಿ ಇನ್ನು ಸ್ಟಾರ್ಟ್ ಮಾಡಿದ್ದೇ ತಡ. ಶಿವ ನಮಗೆ ದರ್ಶನ ಕೊಡೋಕ್ಕೂ ಮುಂಚೆನೇ ಒಂದು ದೊಡ್ಡ ಪರೀಕ್ಷೆ ಇಟ್ಬಿಟ್ಟ. ಎಲ್ಲಪ್ಪ ಅಂದ್ರೆ ಈ ದಹಿಸರ್ NH-48 ಹತ್ತಿರ. ಬಾಸ್, ಬರೋಬ್ಬರಿ 1 ಗಂಟೆ ಕಾಲ ಒಂದೇ ಜಾಗದಲ್ಲಿ ನಿಂತಿದ್ವಿ. ಟ್ರಾಫಿಕ್ ಅಂದ್ರೆ ಅಂತ ಇಂಥ ಟ್ರಾಫಿಕ್ ಅಲ್ಲ, ಗಾಡಿ ಇಂಚು ಇಂಚು ಮೂವ್ ಆಗ್ತಿತ್ತು. ಹೆಂಗೋ ದೇವರಿಗೆ ಕೈ ಮುಗಿದು ಆ ಟ್ರಾಫಿಕ್ ನರಕದಿಂದ ಎಸ್ಕೇಪ್ ಆಗಿ ನಾವು ಕನೆಕ್ಟ್ ಆಗಿದ್ದು NH-160 ಹೈವೇಗೆ. ಇಲ್ಲಿಂದ ಅಲ್ವಾ ಅಸಲಿ ಆಟ ಶುರುವಾಗಿತ್ತು. ಇನ್ನು ನಾವು ಸಮೃದ್ಧಿ ಮಹಾಮಾರ್ಗ ಎಕ್ಸ್‌ಪ್ರೆಸ್ ವೇ ಜಾಯಿನ್ ಆಗೋಕ್ ಮುಂಚೆ ರಾಜನೋಲಿಯಿಂದ ಏವಾಯಿ ನಡುವೆ ಡ್ರೈವ್ ಮಾಡ್ತಾ ಇದ್ವಲ್ಲ, ಅಪ್ಪ, ಆ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಗುರು. ಹೈವೇ ಪಕ್ಕದಲ್ಲೇ ಸಣ್ಣ ಸಣ್ಣ ಸುಂದರವಾದ ಬೆಟ್ಟಗಳು ಕಾಣೋಕೆ ಸ್ಟಾರ್ಟ್ ಆದವು. ಅದರಲ್ಲೂ ಮಳೆಯಿಂದಾಗಿ ಆ ಬೆಟ್ಟಗಳ ಮಧ್ಯದಿಂದ ಸಣ್ಣ ಸಣ್ಣ ನೀರಿನ ಒರತೆಗಳು, ಮುದ್ದಾದ ಜಲಧಾರೆಗಳು ರಸ್ತೆ ಪಕ್ಕದಲ್ಲೇ ಹರಿದು ಬರ್ತಾ ಇದ್ವು. ಎಕ್ಸ್‌ಪ್ರೆಸ್ ವೇಗೆ ಎಂಟ್ರಿ ಕೊಡೋಕೆ ಮುಂಚೆನೆ ಪ್ರಕೃತಿ ನಮಗೆ ಒಂದು ಮಿನಿ ಟ್ರೇಲರ್ ತೋರಿಸಿದ ಹಾಗೆ ಇತ್ತು ಇದು. ಗಿಡ ಮರಗಳೆಲ್ಲ ತೊಳೆದು ನಿಂತ ಹಾಗೆ ಫುಲ್ ಫ್ರೆಶ್ ಆಗಿ ಕಾಣ್ತಿದ್ವು. ಈ ಬ್ಯೂಟಿಫುಲ್ ಸೀನ್ ನೋಡ್ತಾ ಡ್ರೈವ್ ಮಾಡೋಕೆ ಸಖತ್ ಕಿಕ್ ಕೊಡ್ತು. ಆದರೆ ಈ ಪ್ರಕೃತಿ ಸೌಂದರ್ಯ ಸವಿಯೋ ಟೈಮಲ್ಲೇ ನಮಗೆ ಇನ್ನೊಂದು ಬ್ರೇಕ್ ಬಿತ್ತು. ಮುಂಬೈ ನಾಗ್ಪುರ್ ಎಕ್ಸ್‌ಪ್ರೆಸ್ ವೇ ಕನೆಕ್ಟ್ ಮಾಡೋ ಆ ಆಮ್ನೆ ಇಂಟರ್ಚೇಂಜ್ ಹತ್ತಿರ ಜಾಯಿನ್ ಆಗಬೇಕಾದ್ರೆ ಸಖತ್ ಹೆವಿ ಟ್ರಾಫಿಕ್ ಇತ್ತು. ಇಲ್ಲೂ ಸ್ವಲ್ಪ ಹರಸಾಹಸ ಪಡಬೇಕಾಗಿ ಬಂತು. ಆದರೆ ಒಮ್ಮೆ ಎಕ್ಸ್‌ಪ್ರೆಸ್ ವೇ ಒಳಗಡೆ ಎಂಟ್ರಿ ಕೊಟ್ಕೊಟ್ಟೆ, ಬಿಟ್ವಿ ನೋಡಿ, ರೋಡ್ ಹೆಂಗಿದೆ ಸ್ವಾಮಿ, ಫುಲ್ ಸ್ಮೂತ್, ಪಕ್ಕಾ ಬೆಣ್ಣೆ ಸವರದ ಹಾಗೆ ಇದೆ. ಗಾಡಿ ಆಕ್ಸಿಲರೇಟರ್ ಮೇಲೆ ಕಾಲಿಟ್ರೆ ಸಾಕು, ರಾಕೆಟ್ ತರ ನುಗ್ಗುತ್ತೆ. ಮುಂಬೈ ನಾಗ್ಪುರ್ ಸೂಪರ್ ಕಮ್ಯುನಿಕೇಶನ್ ಎಕ್ಸ್‌ಪ್ರೆಸ್ ವೇಗೆ, ಇದನ್ನ ಹಿಂದೂ ಹೃದಯ ಸಮ್ರಾಟ್ ಬಾಲಾ ಸಾಹೇಬ್ ಠಾಕ್ರೆ ಸಮೃದ್ಧಿ ಮಹಾಮಾರ್ಗ ಅಂತಾನೂ ಕರೀತಾರೆ. ಬಾಸ್, ಈ ರೋಡ್ ಮೇಲೆ ಗಾಡಿ ಓಡಿಸ್ತಾ ಇದ್ರೆ ನಾವೇನೋ ಫಾರಿನಲ್ಲಿದ್ದೀವಿ ಅನ್ನೋ ಫೀಲಿಂಗ್ ಬರುತ್ತೆ. 6 ಲೇನ್ನ ಈ ಎಕ್ಸ್‌ಪ್ರೆಸ್ ವೇ ಎಷ್ಟು ಅಗಲ, ಎಷ್ಟು ಜಬರ್ದಸ್ತ್ ಆಗಿದೆ ಅಂದ್ರೆ ರಸ್ತೆಯಲ್ಲಿ ಒಂದು ಸಣ್ಣ ಗುಂಡಿ ಇರಲಿ, ಹಂಪ್ಸ್ ಕೂಡ ಸಿಗಲ್ಲ. ಆಲ್ಮೋಸ್ಟ್ 700 ಕಿಲೋಮೀಟರ್ಗಿಂತಲೂ ಉದ್ದ ಇರೋ ಈ ಹೈವೇ ಮುಂಬೈ ಮತ್ತು ನಾಗ್ಪುರ್ ಕನೆಕ್ಟ್ ಮಾಡುತ್ತೆ. ಸ್ಪೀಡ್ ಲಿಮಿಟ್ ಕೂಡ ಇಲ್ಲಿ 120 ಕಿಲೋಮೀಟರ್ವರೆಗೂ ಇದೆ. ಆದರೆ ಹುಷಾರ್ ಬಾಸ್, ರಸ್ತೆ ಬೆಣ್ಣೆ ತರ ಇದೆ ಅಂತ ಕಣ್ಣು ಮುಚ್ಚಿ ಆಕ್ಸಿಲರೇಟರ್ ಒತ್ತಿದ್ರೆ ಜೇಬಿಗೆ ಫೈನ್ ಬೀಳೋದು ಗ್ಯಾರಂಟಿ. ಈ ಹೈವೇ ಸ್ಪೆಷಾಲಿಟಿ ಏನಂದ್ರೆ ಇದನ್ನ ಕಂಪ್ಲೀಟ್ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ ತರ ಮಾಡಿದ್ದಾರೆ. ಅಂದ್ರೆ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಡಿಸ್ಟರ್ಬ್ ಮಾಡದೆ ವೈಲ್ಡ್ ಲೈಫ್ ಕಾರಿಡಾರ್ಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಆನಿಮಲ್ ಓವರ್ ಪಾಸ್ ಕೂಡ ಮಾಡಿದ್ದಾರೆ. ನಿಜಕ್ಕೂ ಇಂಥ ರೋಡ್ನಲ್ಲಿ ಲಾಂಗ್ ಡ್ರೈವ್ ಮಾಡೋದು ಪ್ರತಿಯೊಬ್ಬ ಡ್ರೈವರ್ನ ಡ್ರೀಮ್ ಅಂತಾನೆ ಹೇಳ್ಬೋದು. ನಮ್ ಜರ್ನಿಯ ಅರ್ಧ ಸುಖ ಈ ರೋಡ್ನಲ್ಲೇ ಸಿಕ್ತು. ಅಬ್ಬಬ್ಬಾ, ಕಸಾರಾ ಘಾಟ್ ಮತ್ತು ಇಗತ್ಪುರಿಯ ಈ ಸಹ್ಯಾದ್ರಿ ಪರ್ವತ ಶ್ರೇಣಿಗಳು ಹೆಂಗೆ ಕಾಣ್ತಿದ್ದು ಗೊತ್ತಾ? ಇಡೀ ಬೆಟ್ಟಗಳನ್ನ ಯಾರೋ ಬಿಳಿ ಮಂಜಿನ ಹೊದಿಕೆಯಿಂದ ಮುಚ್ಚಿದ ಹಾಗೆ ಇತ್ತು. ಮಳೆರಾಯ ಫುಲ್ ಬ್ಯಾಟಿಂಗ್ ಮಾಡ್ತಾ ಇದ್ದ. ನಮ್ ಗಾಡಿ ವೈಪರ್ ಸೂಪರ್ ಸ್ಪೀಡಲ್ಲಿ ಓಡ್ತಾ ಇತ್ತು. ಈ ಇಗತ್ಪುರಿ ಮತ್ತು ತ್ರಂಬಕೇಶ್ವರ ಸುತ್ತಮುತ್ತಲಿನ ಘಾಟ್ ಸೆಕ್ಷನ್ ಮಳೆಗಾಲದಲ್ಲಂತೂ ಪಕ್ಕಾ ಸ್ವರ್ಗ ಬಾಸ್. ಆ ಎತ್ತರದ ಕಪ್ಪು ಕಲ್ಲಿನ ಪರ್ವತಗಳ ಮೇಲಿಂದ ಹಾಲಿನ ನೊರೆಯ ತರ 100 ಜಲಪಾತಗಳು ಧುಮ್ಮಿಕ್ಕಿ ಹರಿತಾ ಇದ್ವು. ರಸ್ತೆ ಪಕ್ಕದಲ್ಲೇ ಕಣ್ಣು ಹಾಯಿಸಿದಷ್ಟು ಬರೀ ಹಸಿರು, ಮಂಜು ಮತ್ತು ನೀರಿನ ಸೌಂಡ್. ಈ ವೆಸ್ಟರ್ನ್ ಘಾಟ್ಸ್ನ ಬ್ಯೂಟಿ ನೋಡಕ್ಕೆ 2 ಕಣ್ಣು ಸಾಲದು.
ಎಕ್ಸ್‌ಪ್ರೆಸ್ ವೇಯಿಂದ ಎಕ್ಸಿಟ್ ಆದ್ಮೇಲೆ ಸಿಗೋ ಆ ಕ್ವಾಲಿಟಿ 2 ಲೇನ್ ರೋಡ್ನಲ್ಲೂ ಈ ಬೆಟ್ಟಗಳು ನಮ್ಮನ್ನ ಬಿಡದೆ ತ್ರ್ಯಂಬಕೇಶ್ವರದವರೆಗೂ ಫಾಲೋ ಮಾಡಿದ್ವು. ಇನ್ನು ನಾವು ಎಕ್ಸ್‌ಪ್ರೆಸ್ ವೇಯಿಂದ ಎಕ್ಸಿಟ್ ತಗೊಂಡು ಆ ಸುಂದರವಾದ 2 ಲೇನ್ ರೋಡ್ ಮೂಲಕ ಕೊನೆಗೂ ಬ್ರಹ್ಮಗಿರಿ ಪರ್ವತಗಳ ಕೆಳಗಿರೋ ತ್ರ್ಯಂಬಕೇಶ್ವರ ಜ್ಯೋತಿರ್ಲಿಂಗ ಕ್ಷೇತ್ರ ತಲುಪಿದ್ವಿ. ಬನ್ನಿ, ಈಗ ಇದರ ಹಿಂದಿರೋ ಆ ಅದ್ಭುತ ಕತೆ ಹೇಳ್ತೀನಿ ಕೇಳಿ. ಪುರಾಣಗಳ ಪ್ರಕಾರ ಈ ಜಾಗದಲ್ಲಿ ಗೌತಮ ಮಹರ್ಷಿಗಳು ಮತ್ತು ಅವರ ಪತ್ನಿ ಅಹಲ್ಯಾದೇವಿ ವಾಸವಾಗಿದ್ರು. ಒಮ್ಮೆ ಇಲ್ಲಿ ಭೀಕರ ಬರಗಾಲ ಬಂದಾಗ ಗೌತಮ ಮುನಿಗಳು ವರುಣದೇವನನ್ನ ಒಲಿಸಿಕೊಂಡು ಧಾನ್ಯ ಮತ್ತು ನೀರಿನ ಸಮೃದ್ಧಿ ಪಡೀತಾರೆ. ಇದನ್ನು ನೋಡಿ ಅಸೂಯೆ ಪಟ್ಟ ಬೇರೆ ಋಷಿಗಳು ಗೌತಮ ಮುನಿಗಳ ಆಶ್ರಮಕ್ಕೆ ಒಂದು ಮಾಯಾವಿ ಹಸುವನ್ನ ಕಳಿಸ್ತಾರೆ. ಆ ಹಸು ಆಕಸ್ಮಿಕವಾಗಿ ಮರಣ ಹೊಂದಿದಾಗ ಗೌತಮ ಮುನಿಗಳಿಗೆ ಗೋಹತ್ಯೆ ದೋಷ ಸುತ್ತಿಕೊಳ್ಳುತ್ತೆ. ಈ ಪಾಪದಿಂದ ಮುಕ್ತಿ ಪಡೆಯೋಕೆ ಗೌತಮ ಮುನಿಗಳು ಶಿವನಿಗಾಗಿ ಘೋರ ತಪಸ್ ಮಾಡ್ತಾರೆ. ಅವರ ತಪಸ್ಸಿಗೆ ಮೆಚ್ಚಿದ ಸಾಕ್ಷಾತ್ ಪರಶಿವ ಪ್ರತ್ಯಕ್ಷನಾಗಿ ಗೌತಮ ಮುನಿಗಳ ಕೋರಿಕೆಯಂತೆ ತನ್ನ ಜಟೆಯಿಂದ ಗಂಗೆಯನ್ನ ಧರೆಗೆ ಇಳಿಸ್ತಾನೆ. ಆಕೆಯೇ ಇಲ್ಲಿ ಹರಿಯೋ ಪವಿತ್ರ ಗೋದಾವರಿ ನದಿ. ಆಮೇಲೆ ದೇವತೆಗಳ ಪ್ರಾರ್ಥನೆ ಮೇರೆಗೆ ಶಿವನು ಇಲ್ಲೇ ತ್ರ್ಯಂಬಕೇಶ್ವರ ಜ್ಯೋತಿರ್ಲಿಂಗವಾಗಿ ನೆಲೆಸ್ತಾನೆ. ಈ ಜ್ಯೋತಿರ್ಲಿಂಗದ
ಅತಿ ದೊಡ್ಡ ಸ್ಪೆಷಾಲಿಟಿ ಏನಂದ್ರೆ ಪ್ರಪಂಚದ ಬೇರೆಲ್ಲ ಕಡೆ ಲಿಂಗ ಅಂದರೆ ಬರೀ ಶಿವ ಮಾತ್ರ. ಆದರೆ ಇಲ್ಲಿರೋ ಲಿಂಗದ ಒಳಗಡೆ 3 ಸಣ್ಣ ಲಿಂಗಗಳಿವೆ. ಅವು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ. ಹೀಗೆ ತ್ರಿಮೂರ್ತಿಗಳನ್ನೇ ಒಳಗೊಂಡಿರೋ ಏಕೈಕ ಜ್ಯೋತಿರ್ಲಿಂಗ ಇದು. ಇನ್ನು ಈಗಿನ ಕಪ್ಪು ಕಲ್ಲಿನ ಸುಂದರ ದೇವಸ್ಥಾನವನ್ನ 18ನೇ ಶತಮಾನದಲ್ಲಿ ಶ್ರೀಮಂತ ಪೇಶ್ವೆ ನಾನಾ ಸಾಹೇಬರು ಕಟ್ಟಿಸಿದ್ದು. ದರ್ಶನ ಅಂತೂ ಸಖತ್ ಸೂಪರ್ ಆಗಿ ಆಯ್ತು. ಫುಲ್ ನೆಮ್ಮದಿ ಸಿಕ್ತು. ಅಲ್ಲಪ್ಪ, ಒಳಗಿನ ವಿಡಿಯೋ ಎಲ್ಲಿ ಅಂತ ಮಾತ್ರ ಕೇಳಬೇಡಿ ಬಾಸ್. ಅಲ್ಲಿಗೆ ಕ್ಯಾಮ್ರಾ ತಗೊಂಡು ಹೋಗೋಕೆ ಬಿಡ್ತಾರೆ, ಆದರೆ ಒಳಗಡೆ ಶೂಟಿಂಗ್ ಮಾಡೋಕೆ ಪರ್ಮಿಷನ್ ಇಲ್ಲ. ರೂಲ್ಸ್ ಈಸ್ ರೂಲ್ಸ್ ಅಲ್ವಾ? ಅದಕ್ಕೆ ಒಳಗಿನ ವಿಡಿಯೋ ಮಾಡಿಲ್ಲ. ನಿಮಗೂ ಈ ಜರ್ನಿ ಮತ್ತು ಇತಿಹಾಸ ಇಷ್ಟ ಆಗಿದ್ರೆ ಪಟಾಪಟ್ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಂ ನಮಃ ಶಿವಾಯ.